ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಪ್ರೆಸೆನ್ಸ್ ತುಂಬ ವ್ಯಾಲ್ಯೂಬಲ್ ಇಲ್ಲಿ. ಎಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರೂ ಅದನ್ನು ಜನರಿಗೆ ತಲುಪಿಸೋವಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೊಂದು ಹೇಳಬೇಕು ಅಂದರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಎರಡು ವಿಚಾರಕ್ಕೆ. ಒಂದು, ಇದು ನನ್ನ ಮೊದಲನೇ ಸಿನಿಮಾ. ಎರಡನೇದು, ಇದರ ಕಂಟೆಂಟ್. ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾನು ಈ ಕಥೆನ ಫಸ್ಟು ಸಮರ್ಥ ಸರ್ ಹೇಳಿದಾಗ ನನ್ನ ಫಸ್ಟು ಮನಸ್ಸಲ್ಲಿ ಅನಿಸಿದ್ದೆ ನಾನು ಇದರಲ್ಲಿ ಒಂದು ಪಾರ್ಟ್ ಆಗಬೇಕು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಉಪ್ಪಿ ಸರ್ ಅಂದರೆ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರ, ಅದರಲ್ಲಿ ನಾನೊಬ್ಬ. ಸೊ ಅವ್ರ ವಿಶೇಷತೆ ಏನಿದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟನ್ನು ಬಳಸಿ ಅವ್ರಂಥ ಸಿನಿಮಾಗಳನ್ನ ಮಾಡ್ತಾರೆ. ಸೊ ನಾನು ಈ ಇಂಡಸ್ಟ್ರೀಲಿ ಒಂದು ಇಂಟ್ರಡ್ಯೂಸ್ ಆಗಬೇಕು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು. ಸೊ ಅದರಿಂದ ನಾನು ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಮಂಜು ಸರ್ ನನಗೆ, ಸಮರ್ಥ ಸರ್ ನನಗೆ ಸಿಕ್ಕಿದ್ರು. ಅವ್ರ ಕತೆ ಹೇಳಿದರು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಒಪ್ಕೊಂಡೆ. ಅದಾದಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದರೆ, ನೀವು ನಾರ್ಮಲ್ ರೂಟೀನ್ ಸಿನಿಮಾಗಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡಿದೆ. ಒಂದು ಕಾಡು ಬಗ್ಗೆ ಹೇಳುತ್ತೆ. ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ, ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು. ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ಜನ ಯಾರೇ ಥಿಯೇಟ್ರಿಗೆ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಯಾರೇ ಥಿಯೇಟ್ರಿಗೆ ಬಂದ್ರೂ ಅದರಿಂದ ಈಚೆ ಹೋಗಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು, ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರು ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟು ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ. ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ಗಳು ಮಾಡ್ತೀವೋ ಅದನ್ನು ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ಇದೊಂದು ಕ್ಯಾರೆಕ್ಟ್ರಲ್ಲಿ ಒಂದು ಸ್ಪಿರಿಚುವಾಲಿಟಿ ಮತ್ತು ಆಧ್ಯಾತ್ಮ ಮತ್ತು ಸೈನ್ಸ್, ಈ ಎರಡೂ ವಿಚಾರನೂ ಅವ್ನು ತುಂಬ ತಿಳ್ಕೊಂಡಿರ್ತಾನೆ. ಸೊ ಹೇಳ್ತಾರಲ್ಲ, ಎವ್ರಿ ಜೀನಿಯಸ್ ಈಸ್ ಎ ಕ್ರೇಜಿ ಅಂತ. ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟನ್ನೇ ಈ ಕ್ಯಾರೆಕ್ಟ್ರು ಇನ್ವಾಲ್ವ್ ಮಾಡ್ಕೊಂಡಿದೆ. ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬ ಜಾಸ್ತಿ ಇದೆ. ಸೊ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಟ್ರೈನಿಂಗ್ ಅಂತ ಏನಿಲ್ಲ. ಅಂದರೆ ನಮ್ಮ ತಾತ ಇದ್ರು, ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿದ್ದು. ಸೊ ಅವ್ರನ್ನ ನೋಡ್ತಾ 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 ನಾನು ಒಂದು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತ ಅಂದರೆ, ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದು ಮಾಡಿದ್ದು ಸರ್. ಸರ್ ಶಂಕರೇಗೌಡರು ಅಂತ. ಇಲ್ಲ, ವರ್ಕ್ಶಾಪ್ ಅಂತ ಇಲ್ಲ ಸರ್. ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ. ಸೊ ಅದರಿಂದ ನಂಗೆ ಒಂದು ಸ್ವಲ್ಪ ಟಚ್ ಬಂದು ನಾನು ಅದನ್ನು ವರ್ಕ್ಶಾಪ್ ಮಾಡಿ 1 ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನು ಮಾಡಿದ್ದು ಸರ್. ಏನು ತುಂಬ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ? ತುಂಬ ಚಾಲೆಂಜಿಂಗ್ ವಿಷಯಗಳಿತ್ತು. ಆ್ಯಕ್ಚುಲಿ 1, 2 ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯಿತು. ಅದು ಒಂದು ಹೊಸ ಅನುಭವನೇ. ಕಾಡಲ್ಲಿ ಒಂದು 80-90 ಡೇಸ್, ಅದರಲ್ಲೂ ಅದು ವೆಸ್ಟರ್ನ್ ಘಾಟ್ಸಲ್ಲಿ ಶೂಟು ಅಂತ ಅಂದರೆ ಅಲ್ಲಿ ತುಂಬ ಡೀಪ್ ಫಾರೆಸ್ಟ್ ಇತ್ತು. ಅಲ್ಲಿ ಪಿಟ್ ವೈಪರ್ಸ್ ಆಗಲಿ, ಲೀಚಸ್ ಆಗಲಿ, ಅದಾದಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ, ಅದು ತುಂಬ ಹೊಸದಿತ್ತು ನಮಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು, ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ತೀನಿ ನಾನು. ವಾಟ್ ಈಸ್ ಯೋರ್ ಟೇಕ್ ಅವೇ? ಈ ಸಿನಿಮಾದಿಂದ ಏನನ್ನ ಕಲ್ತ್ರಿ ನೀವು ಸಿನಿಮಾ ಮುಗಿದ್ಮೇಲೆ, ಶೂಟಿಂಗ್ ಎಲ್ಲ ಆದಮೇಲೆ? ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ. ಯಾಕೆ ಅಂದರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬ ಮೊದಲು. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನಗೆ. ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ಕಾಂಟೆಂಟ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಟೀಸರ್ ಬಿಟ್ಟಾಗಲೂ ಅಷ್ಟೇ, ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಪ್ರೆಸ್ ಮೀಡಿಯಾದವರಾಗಲಿ, ಪ್ರಿಂಟಿಂಗ್ ಮೀಡಿಯಾದವರಾಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡಲ್ಲ ಅಂತ ನನಗನ್ಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಂಟೆಂಟನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಇದೇ January 31st ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಒಂದು ಸಲ ಇದನ್ನು ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು. ಇಲ್ಲ ಸರ್, ಹರ್ಷನ್ ನನ್ನ ಒರಿಜಿನಲ್ ನೇಮು. ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹಾಂ,
ಹೌದು ಸರ್, ಅಂದರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದರೆ ವ್ಯಾನಲ್ಲೆಲ್ಲ ಹೋಗೋಕೆ ಆಗ್ತಿರ್ಲಿಲ್ಲ ನಾವು. ಸೊ ವ್ಯಾನನ್ನು ತುಂಬ ದೂರ ನಿಲ್ಲಿಸಿ ಅದಾದಮೇಲೆ ಟ್ರೆಕ್ಕಿಂಗ್ ಥರನೇ ಹೋಗ್ತಾ ಇದ್ವಿ ನಾವು. ಹಾಂ ಸರ್, ಇಲ್ಲಿದ್ದೀನಲ್ಲ ಸರ್. ಅವಾಗ ಅದೇ ಸರ್, ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿಬಿಡ್ತಿದ್ವಿ ಶೂಟಿಂಗ್ನ. ಸೊ ಪ್ಯಾಕಪ್ ಎಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಗ್ಬಿಡೋದು. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ, ಸನ್ಲೈಟು. ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ. ಸೊ 2 ಗಂಟೆ 3 ಗಂಟೆಗೆಲ್ಲ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು. ಸೊ ಹಾಗೆ. ಹಾಂ ಹಾಂ, ಅದೇನೂ ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಬೇರೆನೇ ಇರೋದು ಇದರಲ್ಲಿ. ಅಂದರೆ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಅಂತ ಕಾನ್ಸೆಪ್ಟನ್ನು ನಾವು ಬಳಸ್ಕೊಂಡಿದ್ದೀವಿ. ಒಂದು ಮತಿಕೆಟೆ ಶೋಲಾ ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರಲ್ಲ, ಹಾಂ, ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ. ಸೊ ಅದರಲ್ಲಿ ಎಲ್ಲ ನಿಮಗೆ ಮೆಮೊರಿನ ಕ್ವಶನ್ ಮಾಡುವಂಥ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ. ಈಗ ಅಂತ ಅಲ್ಲ, ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟಲ್ಲಿ ಇಂಥ ಸಿಚುವೇಶನ್ಸ್ ಆಗಿದೆ. ಅರ್ಜುನ ಬರಬೇಕಾದ್ರೆ ಪ್ರಮೀಳಾ ರಾಜನ್ನ ಸೋಲ್ಸ್ಕೊಂಡು ಬರಬೇಕಾದ್ರೆ ಅವ್ನು ಆ ಕಾಡಲ್ಲಿ ಸ್ಟೇ ಆದಾಗ ಅವ್ನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಈವೆಂಟ್ಸ್ ಎಲ್ಲ ಅಂಥ ಫಾರೆಸ್ಟಲ್ಲಿ ನಡೆದಿದೆ. ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡೋವಂಥ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಕತೆನ. ಹಂಗಂತ ಅಲ್ಲ, ಈಗ ನಮ್ಮ ಎಲ್ಲರ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಈವೆಂಟು ಇದನ್ನ ಮುಂಚೆನೇ ನೋಡಿದ್ದೆ ಅಲ್ವಾ, ಅಯ್ಯೋ ಹಿಂಗೆ ನನಗೆ ಇದಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಸೊ ಅಂಥ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕತೆ ಮಾಡಿರೋದು. ಪರ್ಸ್ನಲ್ ಆಗಿ ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲಿ ಕಾಡಲ್ಲಿ? ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಆದರೆ ಕಾಡಲ್ಲಿ ಬೇರೆನೇ ಇರುತ್ತೆ. ಅಂದರೆ ನಾವು ಸರ್ ಕುದುರೆ ಇಲ್ಲ ಸರ್, ಅಲ್ಲಿ ಜಾಗ ಇರಲಿಲ್ಲ. ಅದಕ್ಕೆ ಹಂಗೆ ಹೋಗಿದ್ವಿ. ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇತ್ತು. ಸೊ ಕುದುರೆ ಎಲ್ಲ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ ನಾವು ಸತ್ಯ ಏನು ಅಂದ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಾವು ಅಂದ್ಕೊಳ್ಳೋದೇ ಸತ್ಯ ಅಲ್ಲ. ಸೊ ಅದನ್ನ ಮೀರು ಸುಮಾರು ಸತ್ಯಗಳಿರುತ್ತೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮಗೊಂದು ಫೇರಿ ಟೈಲ್ ಅಂತಲೇ ಅನ್ಸುತ್ತಲ್ವ. ಸೊ ಆ ರೀತಿ ಕಾನ್ಸೆಪ್ಟನ್ನ ಇಟ್ಕೊಂಡು ಹೇಳಿದ್ದೀವಿ ಅಂತ ಹೇಳ್ತೀನಿ ನಾನು. ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ, ಬಟ್ ಎಲ್ಲರೂ ಬಂದ್ರೂ ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದರೆ ಈಗ ಕಾಡಲ್ಲಿ ನಿಮ್ಮನ್ನು ನೀವೇ ನೋಡಿದ್ರೆ ನಿಮ್ಗೆ ಹೇಗೆ ಅನುಭವ ಆಗ್ಬೋದು. ಸೊ ಅಂಥ ಅನುಭವಗಳನ್ನೆಲ್ಲ ನೀವು ಅಲ್ಲಿ ಅನುಭವಿಸ್ತೀರಾ. ಇಡೀ ಕಾಡನ್ನು ನೀವೇ ಕಾಡು ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ. ಹಾಂ, ಥಿಯೇಟ್ರಿಂದ ಬರ್ತೀರಾ ಸರ್, ಆದರೆ ಕಾಡಿಂದ ಬರಲ್ಲ ನೀವು, ಸಿನಿಮಾದಿಂದ ಈಚೆ ಬಂದ್ರೂ ಕಾಡ್ತಾ ಇರುತ್ತೆ ಸರ್. ಯಾವ್ದು ಭ್ರಮೆ ಯಾವ್ದು ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದರೆ. ಹಾಂ, ತಲೆ ಕೆಲಸ ಕೊಡಬೇಕಲ್ಲ ಸರ್. ಈಗ ಏನಕ್ಕೆ ಅಂದರೆ ಜನ ಎಲ್ಲ ಬಂದು, ಹೌದು ಸರ್, ಈಗ ಜನ ಬಂದಿದ್ದಾರೆ ಅಂದರೆ ಅವ್ರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಅಂದರೆ ಹಿಂಗೂ ಇರ್ಬೋದು, ಹೀಗಿದೆಯಾ. ಸೊ ಇದನ್ನೆಲ್ಲ ಕ್ವಶನ್ಸ್ ಅರೈಸ್ ಆಗಬೇಕಲ್ವ ಸರ್. 7 ಜನ ಕರೆಕ್ಟಾಗಿ 7 ಜನನೇ ಇದ್ದಾರೆ ಕ್ಯಾರೆಕ್ಟರ್ಸು. ಹಾಂ, ಥ್ರಿಲ್ಲಿಂಗ್ ಸರ್, ಕಂಪ್ಲೀಟ್ಲಿ. ನೋ ಕಾಮಿಡಿ ಅಂತ ಅಲ್ಲ ಸರ್, ಇವನ್ ಕ್ಯಾರೆಕ್ಟರೇ ಹಾಗೆ. ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರು ಮೂವಿಲಿ. ಸೊ ಅವ್ನು ಹೇಗೆ ಅಂದರೆ ಅವ್ನು ಸ್ಪಿರಿಚುವಾಲಿಟಿನೂ ತಿಳ್ಕೊಂಡಿರ್ತಾನೆ, ಅದಾದಮೇಲೆ ಸೈನ್ಸನ್ನು ತಿಳ್ಕೊಂಡಿರ್ತಾನೆ. ಸೊ ಈಗ ನೋಡಿ, ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸಲ್ಲಿ ಉತ್ತರ ಇಲ್ಲ. ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಪಿರಿಚುವಾಲಿಟಿಲಿ ಅದಿದೆ. ಸೊ ಎರಡೂ ವಿಚಾರನ ತಿಳ್ಕೊಂಡು ಅವನು ಜಗತ್ತನ್ನು ಬೇರೆ ಡೈಮೆನ್ಷನಲ್ಲಿ ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್. ಸೊ ಅವನು ಆ ಕಾಡಲ್ಲಿ ಸಿಕ್ಕಾಕೊಂಡಾಗ ಅವನು ಅದರಿಂದ ಈಚೆ ಬರೋಕ್ಕೆ ಏನೇನು ಯೋಚನೆ ಮಾಡ್ತಾನೆ, ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋದು ಕಾನ್ಸೆಪ್ಟ್ ಇದೆ ಇವನ್ ಕ್ಯಾರೆಕ್ಟರ್ ಬಗ್ಗೆ. ಏನಕ್ಕೆ ಹೋಗ್ತೀವಿ ಅನ್ನೋ ಸಿನಿಮಾನೇ ನೋಡಬೇಕು ಸರ್ ನೀವು. ಈಗ ನಿಲ್ಸಿದೆ ನಾನು ಆ್ಯಕ್ಚುಲಿ. ಸಿನಿಮಾ ಕಥೆನೇ ಕೇಳ್ತಾ ಇದ್ದೀರಿ ಮೋಕ್ಷ ಸರ್. ಅದಕ್ಕೆ ನೀವು ಸಿನಿಮಾನೇ ನೋಡಬೇಕು ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷನ್, ಥ್ಯಾಂಕ್ ಯು. ನಿಮ್ಮ ಮೊದಲ ಹೆಜ್ಜೆಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಶ್ರೀನಿಧಿ, ನಿರಂಜನ್, ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ. ಸಾರಿ ಇಲ್ಲ ಕೇಳಿ ಸರ್. ಇಲ್ಲ ಅದಕ್ಕೆ ಬಂದಿರೋದು, ಹೇಳಿ ಸರ್. ಸರ್ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ, ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ. ಸೊ ಆ ರೀತಿ ಚೆನ್ನಾಗಿ ಬರೆದಿದ್ದಾರೆ ಕಾರ್ತಿಕ್ ಸರು. ಸೊ ತುಂಬ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರಲ್ಲಿ. ಅದ್ರ ನೆಕ್ಸ್ಟು ವಿಷಯನ ಕನ್ವೇನೂ ಮಾಡಬೇಕಿತ್ತು. ಸೊ ಅದು ಕನ್ಫ್ಯೂಸು ಮಾಡಬೇಕಾಗಿತ್ತು. ಸೊ 2 ರೀತಿ ಕಾನ್ಸೆಪ್ಟನ್ನು ಕಾರ್ತಿಕ್ ಸರ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದನ್ನು ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನಿಮಾನ.
ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.